ನನ್ನನ್ನು ಆಯ್ಕೆಗೆ ಸಹಕರಿಸಿದ ಜನಪ್ರಿಯ ಶಾಸಕರಾದ ಕೆ.ವೈ. ನಂಜೇಗೌಡ ಅವರಿಗೆ ಹಾಗೂ ಎಲ್ಲ ನಮ್ಮ ಪಕ್ಷದವರಿಗೂ ಹೃದಯಪೂರ್ವಕ ವಂದನೆಗಳು. ವೈ.ಜೆ. ನರಸಿಂಹ ಎಚ್.ಎಂ. ನೂತನವಾಗಿ ಯೋಜನಾ ಪ್ರಾಧಿಕಾರವಾಗಿ ಆಯ್ಕೆಯಾಗಿದ್ದಾರೆ. ಪಕ್ಷದ ಎಲ್ಲ ಕಾರ್ಯಕರ್ತರು ಹಾಗೂ ಮುಖಂಡರು ಸನ್ಮಾನಿಸಿ ಗೌರವಿಸಿದರು. ನಾವೆಲ್ಲರೂ ಒಂದೇ ಕುಟುಂಬದ ಕಾರ್ಯಕರ್ತರೆಲ್ಲರೂ ಕೂಡಿ ನಡೆದರೆ ಅಭಿವೃದ್ಧಿಯತ್ತ ಸಾಗಲು ಸಾಧ್ಯ ಎಂದು ವಿಜಯ ನರಸಿಂಹ ಅವರು ತಿಳಿಸಿದರು. ಮಾಲೂರು ಯೋಜನಾ ಪ್ರಾಧಿಕಾರದ ಏನೇ ಈ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳು ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂಥ ಹಾಗೂ ಕೋಮಲ್ನ ಅಧ್ಯಕ್ಷರಾದಂಥ ಕೆ.ವೈ. ನಂಜೇಗೌಡಣ್ಣನವರೇ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಲಚ್ಚಣ್ಣನವರೇ, ಮಾಲೂರು ಕಸ್ಬಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಕಿಟ್ಟಣ್ಣನವರೇ, ಮಾಸ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶೆಟ್ಟಳ್ಳಿ ರಾಮೂರ್ತಣ್ಣವರೇ, ನಿಕಟಪೂರ್ವ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾದಂಥ ನಯೀಂಬಾಯಿ ಅವರೇ ಹಾಗೂ ನಿರ್ದೇಶಕರುಗಳೇ, ನಗರಸಭಾ ಅಧ್ಯಕ್ಷರಾದಂಥ ವಿಜಯಲಕ್ಷ್ಮಿ ಲಚ್ಚಣ್ಣ ಅಕ್ಕವರೇ, ಅದೇ ರೀತಿ ವೇದಿಕೆ ಮೇಲೆ ಇರುವಂತಹ ಎಲ್ಲ ನನ್ನ ಹಿತೈಷಿ ಹಿರಿಯ ಮುಖಂಡರುಗಳೇ, ಪ್ರಜಾಪ್ರತಿನಿಧಿಗಳೇ, ನಗರಸಭಾ ಸದಸ್ಯರುಗಳೇ, ಕಾಂಗ್ರೆಸ್ ಪಕ್ಷದ ಮುಂಚೂಣಿ ಘಟಕದ ಎಲ್ಲ ಸದಸ್ಯರುಗಳೇ, ವೇದಿಕೆ ಮುಂದಿರುವಂತಹ ಎಲ್ಲ ಕಾಂಗ್ರೆಸ್ನ ಕಟ್ಟಾಳುಗಳೇ, ಕಾರ್ಯಕರ್ತರೇ ಹಾಗೂ ಮಾಧ್ಯಮ ಮಿತ್ರರೇ, ಮಹಿಳಾ ಕಾಂಗ್ರೆಸ್ನ ಎಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದ್ರೆ, ಈ ದಿನ ನನ್ನ ಮತ್ತು ನನ್ನ ಸದಸ್ಯರುಗಳನ್ನ ಯೋಜನಾ ಪ್ರಾಧಿಕಾರಕ್ಕೆ ಆಯ್ಕೆ ಮಾಡಿದಂತಹ ನನ್ನ ಜನಪ್ರಿಯ ಶಾಸಕರು, ನಮ್ಮ ಮಾಲೂರು ತಾಲೂಕಿನ ಎಲ್ಲ ಜನ ಸಾಮಾನ್ಯರ ಬಡವರ ಬಂಧು ಅಭಿವೃದ್ಧಿ ಹರಿಕಾರರಾದಂಥ ಕೆ.ವೈ. ನಂಜೇಗೌಡ ಅಣ್ಣನವರಿಗೆ ಎಲ್ಲ ಕಾರ್ಯಕರ್ತರ ಪರವಾಗಿ, ನನ್ನ ವೈಯಕ್ತಿಕವಾಗಿ ಹಾಗೂ ಸದಸ್ಯರ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ನಾನು ಇವತ್ತು ಒಂದು ನಿಮಿಷ 2 ನಿಮಿಷ ಜಾಸ್ತಿ ಮಾತಾಡ್ಬೇಕು ಅನ್ಕೊಂಡಿದ್ದೀನಿ. ನಾನು ಮಿತಭಾಷಿ, ಮಾತು ಕಡಿಮೆ, ಆದ್ರೆ ಇವತ್ತು ಮಾತಾಡಲೇಬೇಕು ಅನ್ಕೊಂಡಿದ್ದೀನಿ. ಏನು ನಮ್ಮ ಜನಪ್ರಿಯ ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗ ಏನು ಆ ದಿನಗಳಲ್ಲಿ ನಮ್ಮ ಹಿರಿಯರಾದಂಥ ಚಂದ್ರಯ್ಯನವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು, ಮೇಲಂಡಳ್ಳಿ ಮುನ್ರಾಜಣ್ಣವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು. ಅವರ ಅಧ್ಯಕ್ಷತೆಯಲ್ಲಿ ಏನು ಸಂಘಟನೆ ನಡೀತಾ ಇತ್ತು. ತದನಂತರ ಅವರ ಒಂದು ಬ್ಲಾಕ್ ಕಾಂಗ್ರೆಸ್ನ ಏನು ಬದಲಾವಣೆ ಮಾಡಬೇಕು ಅಂತ ಹೇಳಿದಾಗ ನನ್ನ ಪೂಜನೀಯ ತಂದೆಯವರು, ನಾನು ದಿವಂಗತ ಅನ್ನಕ್ಕೆ ಹೇಳಕ್ ಇಷ್ಟಪಡಲ್ಲ, ಯಾಕಂದ್ರೆ ಇವತ್ತು ನನ್ನ ಮನಸ್ಸಲ್ಲಿ ತಂದೆ ಜೀವಂತವಾಗಿದ್ದಾರೆ. ಅವರ ನಡೆಯಲ್ಲಿ, ಅವರ ಹೆಜ್ಜೆಗಳಲ್ಲಿ ಇವತ್ತು ನಾನು ನಡೀತಾ ಇದ್ದೀನಿ. ನಮ್ಮ ತಂದೆಯವರಾದಂಥ ಟಿ ಮಣಿಯಪ್ಪಣ್ಣವ್ರನ್ನ ಜನಪ್ರಿಯ ಶಾಸಕರು ಆ ಕಾಲಕ್ಕೆ ನಮ್ಮ ಕೆ.ಎಚ್. ಮುನಿಯಪ್ಪಾಜಿ ಸಂಸದರಾಗಿದ್ರು, ಕೇಂದ್ರ ಮಂತ್ರಿಗಳು. ಅವ್ರ ಹತ್ರ ಟಿ ಮನ್ನೇಗೌಡವ್ರ ಹಿರಿಯರು, ಒಳ್ಳೆ ಅನುಭವಿ, ಅವ್ರಿಗೊಂದು ಅವಕಾಶ ಕೊಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅಂತ ಆಗಲೇ ಏನು ನಮ್ಮ ತಂದೆಯವ್ರನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಾಡಿದ್ರು. ಜೊತೆಯಲ್ಲಿ ಮತ್ತೊಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಮ್ಮ ರಾಜಣ್ಣವ್ರನ್ನು ಸಹ ಮಾಡಿದ್ರು. ಅವರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಜನಪ್ರಿಯ ಶಾಸಕರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಂತ ಕೆಲಸ ಏನು ಹಿರಿಯರು ಚಂದ್ರಯ್ಯಣ್ಣ ಇರ್ಬೋದು, ಮುನ್ರಾಜಣ್ಣವ್ರು ಇರ್ಬೋದು, ಹಾಕೊಟ್ಟಿರುವಂತ ಏನು ಸಂಘಟನೆಯಲ್ಲಿ ಅದನ್ನು ಮುನ್ನಡೆಸ್ತಾ ಹೋಗಿ ನಮ್ಮ ಜನಪ್ರಿಯ ಶಾಸಕರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಾವು ಬರುವಂತ ಏನು ಚುನಾವಣೆಗಳನ್ನ ಗೆದ್ದು ಅಧಿಕಾರವನ್ನ ಚುಕ್ಕಾಣಿನ ಹಿಡಿದ್ವಿ. ಅದೇ ರೀತಿ ಎಲ್ಲ ಕಾರ್ಯಕರ್ತರ, ಎಲ್ಲ ಸಂಘಟನಾ ಶಕ್ತಿ ಇರುವಂತ ತಮ್ಮ ಮುಖೇನ ನಮ್ಮ ಜನಪ್ರಿಯ ಶಾಸಕರನ್ನು, ಅವ್ರನ್ನ ಶಾಸಕರನ್ನಾಗಿ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸ್ಕೊಟ್ವಿ. ಅದೇ ರೀತಿ ಏನು ರಾಜಣ್ಣವರು ಅಕಾಲಿಕವಾಗಿ ಹೃದಯಾಘಾತಕ್ಕೊಳಗಾಗಿ ದಿವಂಗತರಾಗ್ತಾರೆ. ನಮ್ಮ ಮಾಲೂರು ತಾಲೂಕಿನಲ್ಲಿ 28 ಗ್ರಾಮ ಪಂಚಾಯತಿಗಳಿದೆ, 27 ಆಗ ಪುರಸಭೆ, 27 ವಾರ್ಡ್ಗಳಿತ್ತು. 27 ವಾರ್ಡ್ಗಳು ಮತ್ತೆ 11 ಗ್ರಾಮ ಪಂಚಾಯತಿಗೆ ನಮ್ಮ ರಾಜಣ್ಣವರು
ಏನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಾರೆ ಆಗ ಅವರ ಅಕಾಲಿಕ ಮರಣದಿಂದ ಏನು ಆ ಜವಾಬ್ದಾರಿಯನ್ನ ಶಾಸಕರು ನಮಗೆ ಜವಾಬ್ದಾರಿ ಕೊಡ್ತಾರೆ, ಆದ್ರೆ ಅವರು ತುಂಬಾ ಇಟ್ಕೊಂತಾರೆ. ಯಾಕಂದ್ರೆ ಆ ನಾಯಕತ್ವದ ಗುಣ ಅವರು ಯೂತ್ ಕಾಂಗ್ರೆಸ್ ಇಂದ ಅದನ್ನ ಬೆಳೆಸ್ಕೊಂಡ್ ಬಂದಿದ್ದಾರೆ. ನಮಗೂ ಜವಾಬ್ದಾರಿ ಕೊಡ್ತಾರೆ, ಆದ್ರೆ ಅವರು ಹದ್ದಿನ ಕಂಡಿಟ್ಟಿರ್ತಾರೆ. ಯಾಕಂತ ಹೇಳಿದ್ರೆ ಅದು ಸಂಘಟನಾ ಶಕ್ತಿ, ಅದು ಅವರ ಸಂಘಟನಾ ಶಕ್ತಿಯಿಂದ ಬಂದಂತ ಒಂದು ಅನುಭವ ಅದು. ಹಾಗಾಗಿ ಒಂದು 27 ವಾರ್ಡು ಮತ್ತೆ 11 ಪಂಚಾಯತಿ ಜವಾಬ್ದಾರಿ ತಂದೆಯವ್ರ ಜೊತೆ ನಾವು ಸಹ, ನಮ್ಮ ಕಾರ್ಯಕರ್ತರು ಸಹ, ಇಲ್ಲಿರೋರೆಲ್ಲ ನಮ್ಮನ್ನ ಬೆಳೆಸಿರೋಂಥವ್ರು. ಯಾಕಂದ್ರೆ ನೀವಿಲ್ಲ ಅಂದ್ರೆ ನಾವಿಲ್ಲ. ಹಾಗಾಗಿ ಆಗ್ಲೂ ಸಹ ಎಲ್ಲರೂ ಸಹಕಾರ ಕೊಟ್ಟು ಮತ್ತೊಂದು ಬಾರಿ ನಮ್ಮ ಜನಪ್ರಿಯ ಶಾಸಕರನ್ನ, ಅದಕ್ಕಿಂತ ಮುಂಚಿತವಾಗಿ ನಂತರ ನಮ್ಮ ತಂದೆಯವರು, ಅವರು ಸಹ ಅನಾರೋಗ್ಯದಿಂದ ಅವರು ಸಹ ಕಾಲ ಆಗ್ತಾರೆ. ಆ ಸಂದರ್ಭದಲ್ಲಿ ನಾನು ಸ್ವಲ್ಪ ತಂದೆಯವ್ರ ಜೊತೆ, ಶಾಸಕರ ಜೊತೆ ತುಂಬಾ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿರ್ತೀನಿ. ನಮ್ಮ ಹಿರಿಯರು ಲಚ್ಚಣ್ಣವ್ರು ಇರ್ಬೋದು, ಚಂದ್ರಣ್ಣವ್ರು ಇರ್ಬೋದು, ಸುಮಾರು ಜನ ಹಿರಿಯರ ಒಂದು ಹನುಮಂತಣ್ಣವ್ರು ಇರ್ಬೋದು, ಎಲ್ಲರ ಜೊತೆ ಒಡನಾಟ ಇಟ್ಕೊಂಡು, ಎಲ್ಲ ಕಾರ್ಯಕರ್ತರ ಜೊತೆ ಒಡನಾಟ ಇಟ್ಕೊಂಡು 28 ಪಂಚಾಯತಿಯಲ್ಲಿ ಸಂಘಟನೆ ಮಾಡ್ಕೊಂಡು ಬರ್ತಾ ಇರ್ತೀವಿ. ಅವ್ರಿಗೆಲ್ಲ ನನ್ನ ಮೇಲೆ ನಂಬಿಕೆ, ಆ ನಂಬಿಕೆಯನ್ನ, ಆ ಜವಾಬ್ದಾರಿಯನ್ನ ನೀನು ಮಾಡಪ್ಪ ಅಂತ ಹೇಳ್ಬಿಟ್ಟು ಕೊಟ್ಟಾಗ ನನ್ನ ಮೇಲೆ ಇರೋ ನಂಬಿಕೆಗೆ ಇವತ್ತು ನಾನು ಅವ್ರಿಗೆ ಮತ್ತೊಂದ್ಸಲಿ ಕೃತಜ್ಞತೆ ಹಾಗೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ನನಗೆ ಆ ಒಂದು ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಹೇಳಿದ್ರೆ ಒಂದು ಸಾರಥಿಗಳಿದ್ದಂಗೆ, ಪಕ್ಷನ ನಡ್ಸ್ಕೊಂಡು ಹೋಗುವಂತ ಒಂದು ಸಾರಥ್ಯ. ಅದು ತುಂಬಾ ಜವಾಬ್ದಾರಿ ಕೆಲಸ, ತುಂಬಾ ಒಂದು ಉನ್ನತವಾದಂತ ಒಂದು ಜವಾಬ್ದಾರಿ ಅದು. ಅಂತ ಜವಾಬ್ದಾರಿಯನ್ನ ನಮ್ಮೇಲೆ ನಿಮ್ಗೆ ಇಟ್ಟು ಅಂತ ಕಸ್ಬಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವ್ರನ್ನ ಆಯ್ಕೆ ಮಾಡ್ತಾರೆ. ತದನಂತರ ಅವರ ನಾಯಕತ್ವದಲ್ಲಿ ಅವ್ರದೇ ಆದಂತ ಶೈಲಿಯಲ್ಲಿ ಸಂಘಟನಾ ಒಂದು ಶಕ್ತಿಯನ್ನ ನಮಗೂ ತುಂಬ್ತಾರೆ. ಅದೇ ರೀತಿ ಬೂತ್ ಮಟ್ಟದ ಏನು ರಾಜಕಾರಣ ಯಾವ ರೀತಿ ಅಂತ ಅವ್ರ ಹತ್ರ ಕಲ್ತಿರೋದು ತುಂಬಾ ಇದೆ. ನಾವು ನಮ್ಮನ್ನ ಮಲಗಿಸಿ ನಿದ್ದೆ ಮಾಡಿಸಲ್ಲ. ಯಾವತ್ತೂ ಅಷ್ಟೇ ಅಧಿಕಾರ ತಗೊಂಡವ್ರಿಗೂ